ಬಂಡೆ ದೊಳಗಂಗವ ಊರ್ ತಿರ್ಗದನ್ನ ಅಷ್ಟಿದ ನೋಡ್ಲಿ ನಿನಗ ಇವನ್ ಯಾರ ಅತ್ತಗೊಂದು ಜಯ ವಿಜಯರ್ಗತೆ ನಿಂತ್ಬಿಟ್ಟಾರ ಎಲ್ಲಿ ಹೋಗಿದ್ಲ ಎಷ್ಟು ತನಕ ಯಮ್ಮ ಏನ ಬೈಯಾತಿದ್ರು ನಿನ್ ಸೊಸಿನ್ ಬೈಬಿ ನಮ್ಮನೆ ನಮ್ಮ ಅತ್ತಿ ಬೇಗ ಕೇಳಿ 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 ಅವನೇ ಕಿವಿ ತೂತು ಬಿದ್ದು ರಕ್ತ ಹರಿತೈತೆ ಅಂತ ಈ ಕಡೆ ಬಂದಿರ್ತ ಒಟ್ಟು ಸಮಾಧಾನ ಇರ್ಲಿ ಒಟ್ಟು ಮನ್ಸಿಗೆ ಅಂತೇಳಿ ನೀನೋ ಬಿಕ್ಸುಡ್ಗ ನನಗ ಬೈತಿಯವ ಯಮ್ಮ ನಿನ್ ಸೊಸಿ ಬೈಕೊಡ್ಬೇ ನಂಗೆ ಬೈಬಾಡ್ಬೇ ಅಮ್ಮ ನಾನಲ್ವೇ ನಮ್ಮ ಪಾರಿನ ಹೊಂಟಿದ್ವಿ ನಿನ್ ಸೊಸಿ ಅಲ್ಲಿದ್ಲ ಅಕ್ಕಿನ ಮಾತಾಸಿ ನಮ್ಮನ್ನ ನೋಡು ಗಿಡಿ ಹೋಗೋರ್ ನೀ ಕರ್ಕೊಂಬಂದ ಹೌದಲ್ಲೇ ಅಲ್ಲ ಅವ್ರ ಪಾರಿ ಅವ್ರ ಕೆಲಸ ಅವರೇ ಹೋಗೋದಕ್ಕೂ ಅವ್ರದಿರಲ್ಲ ನಮ್ಮ ಮನೆಗೆ ಅವ್ರನ್ನೇ ಕರ್ಕೊಂಬಂದು ಒಳ ಜೋಡ್ ಮಾಡ್ಕೊಂಡು ಚಾ ದಂಡ ನಾಷ್ಟ ದಂಡ ಅತ್ತಿಯರ ಈಗ ಹೋಗ್ಬಿಡ್ರಿ ನನ್ ಸಲಿಗೆ ಯಾಕೆ ಕಾಯಕತ್ತೀರಿ ಇಷ್ಟ ಯಾಕೆ ಬೇಕತ್ತೀರಿ ಏನಾತು ಅದನ್ನ ಎಲ್ಲ ಹೊರೆ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗಿನಲ್ಲ ಅಯ್ಯ ಆ ಫೋನ್ ಸುಡುಗಾಡ ತಗೊಂಡು ಹೋಗಿಲ್ಲ ಹಂಗ ಇಲ್ಲೇ ಬಿಟ್ಟು ಹೋಗಿಲ್ಲ ಅವಾಗಿಂದ ಹೊಡ್ಕೊಳಕತ್ತಿತ್ತದ ನಿನ್ ಗಂಡ ಎಬ್ಸಿದ್ ನೋಡು ಅದೇನ ನಿಮ್ಮ ಮನವ ನಿಮ್ಮ ಮಣ್ಣನ ಮಗಳು ಹಚ್ಚಿದ್ಲ ಅಂತ ನೋಡು ಅದೇನ ಅನ್ನಕತ್ತಿದ್ನಪ್ಪ ನಿನ್ ದಾರಿ ಕಾಯಕತ್ತಿದ್ದ ತಡಿ ಕರಿತೀನಿ ತಡಿ ಹೌದಾ ಸಿದ್ದಾ ಸಿದ್ದಾ ಏ ಬಂದ್ಲೋಡ ನೀನ್ ఏంటి ಏಪ್ಪ ಎಲ್ಲೋಗಿಲ್ಲ ನೋಡು ಬಂದ್ ನೋಡು ಬಾ ವಿಚಾರಿಸೊಟ್ಟು ಚಲೋತ್ನಿಗೆ ವಿಚಾರಿಸ ನೋಡ ಅಂಜಬೇಡ ನಾನು ಅದೀನಿ ನಿಮ್ಮವ್ವ ಹಗ್ಲೆಲ್ಲ ಊರು ತಿರ್ಗಾಕ ಕಾಲ್ ಮುರು ಕುಂದ್ರಸ್ಲ ಒಂದ್ ಕಡೆ ಮೂಲೆ ಇಕ್ಕಿನ ಆತೀರ ಹುಣ್ಣೆ ಬರತ್ರಿ ಕಾಲ್ ಮುರು ಕುಂದ್ರಿಸ್ಬಿಡನ್ರಿ ಆರಾಮ್ ತಣ್ಣ ಮನ್ಯಾಗ ಇರ್ತೀನಿ ಏನು ಒಂದು ಹಾರೆ ಮಾಡಲ್ಲ ಒಂದು ಕೆಲಸ ಮಾಡಲ್ಲ ತಣ್ಣ ಉಣದು ಮಕ್ಕಳೋದು ಮಸ್ತ್ ಚಂದ ಆರಾಮ್ ಇರ್ತದೆ ಜೀವನ ಏ ಬೇಡ ಕಾಲಿಗೆ ಏನ್ ಮುರಿಯಾಕ ಹೋಗ್ಬೇಡ ಸುಮ್ಮನೆ ಒಟ್ಟು ಎಲ್ಲಿ ಹೋಗಿದ್ದಿ ಹೇಳಾರ್ದ ಕೇಳ್ದ ಎದಕ್ಕೆ ಹೊರಗೆ ಹೋಗ್ತೀರಿ ಗಣಗಣ ತಿರ್ಕೊಂತೆ ಹೋಗ್ಬೇಡ ಅಂತ ನೋಡಿ ಚಂದ ಬೈಪ ಬೈಯದ ಬರೀ ಮೇಲಕ್ ಬೈಬೇಡ ಜೋರಿಗಿನ ಬೈ ಯವ್ವಾ ನಿಮ್ಮ ಅತ್ತಿ ಸೊಸಿರಂತೂ ನನಗೆ ದಿನ ಬೆಳಗಾರ ಸಾಕಾಗುತ್ತೆ ಲಕ್ಷ್ಮಿ ನಿಮ್ಮ ಅಣ್ಣನ ಮಗಳು ಪಾರ್ವತಿ ಫೋನ್ ಹಚ್ಚಿದ್ಲು ಹೌದ್ರಿ ನೋಡ್ರಿ ಅದನ್ನ ಕೇಳಕಂತಂದ್ರೆ ಅತ್ತೆ ಬರೀ ನಾನು ಬಯಸ್ಬೇಕು ಇದ್ರಾಗದ ಹೌದು ಏನಾತ್ರಿ ಅದು ಏನ ನಿಮ್ಮ ಸೊಸಿಗೆ ಹಿಂಗ ದಾಮ್ ಧೂಮ್ ಅಂತಂದು ಕಲ್ಯಾಣ ಮಂಟಪ ಅದು ಇದು ಜಗ್ಗಿಷ್ಟು ರೊಕ್ಕ ಇಡಿ ಖರ್ಚು ಮಾಡಿ ಇದನ್ನ ಮಾಡೋದು ಬೇಡ ಸಿಂಪಲ್ ಆಗಿ ಊರ್ ಗುಡಿ ಮುಂದೆ ಇಲ್ಲಿ ಯಾವ್ದಾರ ಮನ್ಯಾಗ ಹಿಂಗ ಇರ್ತೈತಲ್ಲ ಮನಿ ಮುಂದೆ ಮಾಡ್ತಾರಲ್ಲ ಚಪ್ರ ಹಾಕಿ ಹಂಗಾರೆ ಸುಮ್ಮನೆ ಸಂಕ್ಷಿಪ್ತ ಮಾಡೋಣ ಬೇಡ ದೊಡ್ಡದಾಗಿ ದಾಮ್ ಧೂಮ್ ಖರ್ಚು ಮಾಡೋದು ಅದರ ರೊಕ್ಕ ಎದಕ್ಕರ ಬರ್ತಾವು ಅಂತಂದು ಹೇಳಂತ ನೋಡು ಹೌದ್ರಿ ಅಯ್ಯೋ ಎಷ್ಟು ಸಣ್ಣ ವಯಸ್ಸಿಗೆ ಎಷ್ಟು ಚಲೋ ಬುದ್ಧಿ ಐತ್ರಿ ಅಲ್ಲ ಆಕಿ ಚಲೋ ಬುದ್ಧಿ ತಗೊಂಡು ಏನ್ ಬೆಂಕಿ ಹಚ್ತೀರಾಕ ಒಬ್ಬತ್ ಮೊಮ್ಮಗದನ ಅವ್ರ ಅಜ್ಜ ಹಿಡಿಗಿ ಗಳಿಸಿಟ್ಟಾನ ಮದ್ವಿನ ಒಂದ್ ಚಂದಾಗಿ 4 ಮಂದಿನ ಕರೆದು ಊಟಕ್ಕೆ ಹಾಕ್ಲಾರ್ದಂಗೆ ದಾಮ್ ಧೂಮ್ ಮಾಡಿಲ್ಲ ಅಂದ್ರೆ ಹಿಂಗ ಮಂದಿ ಏನ್ ನಂಗಿಲ್ಲ ನೋಡ ಗೌಡ್ರ ಮನೆಯಾಗ ಮದುವೆ ಆಯ್ತು ಒಂದ್ 4 ಮಂದಿನ ಕರೆದು ಊಟಕ್ಕೆ ಹಾಕ್ಲಿಲ್ಲ ಅಂತಂದು ಒಟ್ಟು ಬಂಗಾರ ಹುಡುಗಿ ತರ್ಬೇಕು ಸೀರೆ ಬಟ್ಟಿ ಬರೀ ಎಲ್ಲ ತರ್ಬೇಕು ಮನಿ ಮುಂದೆ ಅಂದ್ರೆ ಹಾಕ್ಬೇಕು ಮನಿ ತುಂಬ ಓಣಿ ತುಂಬ ಲೈಟಿನ ಸರ ಹಾಕ್ಬೇಕು ನಮ್ಮ ಮನ್ಯಾಗ ಅಂದ್ರ ಅಯ್ಯೋ ಗೌಡ್ರ ಮನ್ಯಾಗ ನೋಡು ಮನೆಯ ಇದು ಮದುವೆ ಆಕತೈತೆ ಆಕಾಶ ತುಂಬಾ ಚಪ್ರ ಅದಿನ ಹಾಡೈತಲ್ಲ ಹಂಗ ಮೆರಣಿಗೆ ಏನ್ ಹಂಗ ನೋಡಕ್ಕೆ ಆಡ್ಕೊಂಡು ಸಾಲ್ಬಾರ್ದು ಹಂಗ ಆಗ್ಬೇಕು ಮದುವೆ ಅತ್ತೇರ ತಡ್ರಿ ನಾನು ನೀವು ಮಾತಾಡೋದಂಡ ನನ್ನ ಮಗನ್ ಕೇಳ್ಬಿಡ್ತೀನಿ ಅಯ್ಯಪ್ಪ ಮಗನ ಮತ್ ನಿನಗೆ ಹೆಂಗಪ್ಪ ದಾಮ್ ಧೂಮ್ ಆಗಿ ಮಾಡ್ಕೋಬೇಕು ಅನ್ನೋದೈತೆ ಏನು ಹಂಗ ಸುಮ್ಮನೆ ನೀನು ಏನ್ ಕೇಳಲ್ಲ ಅಲ್ಲ ಇನ್ನ ಏನ್ ತೆಗಿಲ್ ಬಿಡು ಹಂಗ ಸಿಂಪಲ್ ಆಗಿ ಈಗ ಮಾಡ್ಬೇಕಂತ ಅಲ್ಲ ಹಂಗ ಮಾಡ್ಬೇಕಂತ ನಿನ್ನ ಇಷ್ಟ ಹೆಂಗೆ ಕೇಳ್ಬಿಡು ಯವ್ವ ನನಗೆ ಏನು ಕೇಳ್ತಿರ್ಬೇ ನನ್ಗೆ ನೀವು ಹೆಂಗೆ ಅಂತೀರ ಹಂಗೆ ಇಲ್ಲ ನೀವು ಪಾರ್ವತಿ ಹೇಳ್ದಂಗಾರ ಮಾಡ್ರಿ ಇಲ್ಲ ನೀವು ತೋದಂಗಾರ ಮಾಡ್ರಿ ನನಗೆ ಏನು ಬೇವ ನೀವು ಹೆಂಗೆ ಹೇಳ್ತೀರ ಹಂಗೆ ಲಕ್ಷ್ಮಕ್ಕ ನಿನ್ನ ಮಗ ಹಾಕೋದಲ್ಲ ಚಲೋ ಹೊತ್ನಿಗೆ 2 ಲೀಟರ್ ನರ ಕುಡಿಸ್ ಮುಂಜಾನೆ 2 ಲೀಟರ್ ಸಾಯಂಕಾಲ 2 ಲೀಟರ್ ನೋಡು ಮತ್ತೆ ಪ್ರೇಮಿಗೆ ನಾನು ಬೇಕಿದ್ರೆ ಹೇಳ ನೀನೊಂಚೂರು ಹಾಕೋದಲ್ಲ ಯಾಕೆ ಮುಂಜಾನೆ 2 ಲೀಟರ್ ಸಾಯಂಕಾಲ 2 ಲೀಟರ್ ನನ್ನ ಮಗ ಏನು ಹಾಕೋ ಕರ ಅಂತ ತಿಳ್ಕೊಂಬಿಟ್ಟೇನ ಅಷ್ಟಿಷ್ಟು ಕುಡಿಯಕ್ಕೆ ಒಂದು ಗ್ಲಾಸ್ ಕುಡ್ದಾನ ಆತವ ಅದ ಈ ಏನು ನಿಮ್ದು ಮಾತಾಡದೆ ನನ್ನ ಮೊಮ್ಮಗ ಯಾಕೆ ಹಾಲು ಕುಡಿಸ್ಬೇಕು ಅಯ್ಯ ನಿನ್ನ ಸಸಿ ಅದಲ್ಲ ತೀರ ಏನಿಲ್ರಿ ಆಕಿ ಹರಿಬಿಟ್ಟು ಹೆಂಗ ಆಕಿ ಏನೋ ವಟ ಹಂಗ ಬಾಯಿ ಸುಂದರಂಗೆ ಇಕ್ಕಿದ್ದು ಉಜ್ಜಿದ್ದು ಹೋಗ್ಬಿಡ್ರಿ ಈಗ ಹೆಂಗ್ರಿ ಹೇಳ್ತೀರ ನೀವು ಹೇಳ್ದಂಗ ಆಗ್ಲೇ ಈಗ ಹೆಂಗ ಮದ್ವಿ ದಾಮ್ ಧೂಮ್ ಮಾಡೋಣ ಹ್ಞೂನ್ಲಿ ಒಬ್ಬ ಮಗ ಅದೇನ ಮತ್ತು ಚಂದಾಗಿ ಮಾಡಲಿಲ್ಲ ಅಂದ್ರೆ ಹೆಂಗೆ ನಮ್ಮ ಬಂಧು ಬಳಗ ದೂರ ಅದಾರ ಅವ್ರನ್ನ ಕರೆಸ್ಬೇಕು ಮತ್ತು ನಾಳೆ ಅವ್ರೊಂದು ಮಾತು ಅಂತಾರೆ ನಮ್ಗೆ ಏನ ಮಗನ ಮದುವೆ ಬಿಟ್ಟು ಮಾಡಿದೀವಿ ಅಂತ ತರಲಿಲ್ಲ ಏನಿಲ್ಲ ಅಂತಂದ್ರೆ ಸಿಟ್ಟಕ್ಕಾರ ಚಲೋ ನೋಡು ಇರೋಕೆ ಒಬ್ಬತ್ತದನ್ನ ಚಂದಾಗಿ ಮಾಡ್ಬೇಕು ಮತ್ತೆ ಈಗ ಹೆಂಗೆ ಹೇಳು ಈ ಕಲ್ಯಾಣ ಮಂಟಪ ಬ್ಯಾಡ ಬೇಕಿದ್ರೆ ಮನೆ ಮುಂದೆ ಬೇಕಾದಂಗೆ ಜಾಗ ಐತಲ್ಲ ನಮ್ದೇನು ಕಮ್ಮಿ ಐತೇನೆ ಏನು ಹಂಗೆ ಚಪ್ರ ಗಿಪ್ರ ಹಾಕಿ ಅಲ್ಲೇ ಒಂದು ಸ್ಟೇಜ್ ಟೈಪ್ ಮಾಡಿ ಮಾಡೋಣ ಊಟ ಗೀಟ ಎಲ್ಲ ಮಸ್ತ್ ಜೋರು ಮಾಡೋಣ ಏನು ಸಂಬಂಧಿಕರನ್ನ ಕರ್ಸೋಣ ಮತ್ತು ಅವ್ರನ್ನೂ ಸೀರೆ ಪಾರಿ ಎಲ್ಲ ಮತ್ತೆ ಕೊಡ್ಬೇಕಲ್ಲಲ್ಲಿ ಅವ್ರು ನಮಗೆ ಕೊಟ್ಟಿರ್ತಾರೆ ನಾವು ಅವ್ರಿಗೆ ಕೊಡಲಿಲ್ಲ ಅಂದ್ರೆ ಹೆಂಗೆ ನೋಡಿ ಇಸ್ಕೊಳಕ್ಕೆ ಬಂತು ಮಗನ ಮದುವೆಗೆ ಒಂದೇನು ಕೊಡಲಿಲ್ಲ ಅಂತ ಅನ್ನಂಗಿಲ್ಲನ ಮತ್ತೆ ಹೌದಾ ಲಕ್ಷ್ಮಕ್ಕ ಮತ್ತೆ ಈಗ ನೀವು ಕೊಡ್ಲಿಲ್ಲ ಅಂದ್ರೆ ಅವ್ರಿಗೊಂಥರ ಅನ್ಸಲ್ಲ ಆಮೇಲೆ ಸಂಬಂಧಿಕದ ಕಡೆಯವರೆಗೂ ಮಾತು ಉಳಿತೈತವ ಏನು ಇಷ್ಟೆಲ್ಲ ಐತಿ ಮಗನ ಮದುವೆ ಖರ್ಚು ಮಾಡಕ್ಕೆ ಹೆಂಗೆ ಶಾಣತನ ಮಾಡಿದ್ರು ಅಂತ ನಿನಗಾಗಲಿ ಮತ್ತು ಗೌಡಿ ಕೆಟ್ಟ ಹೆಸರ ಮತ್ತೆ ಮಾಡಿಬಿಡ್ರಿ ಏನು ದಾಮ್ ಧೂಮ್ ಮಾಡಕ್ಕನಕೇನು ಮನೆ ಮುಂದೆ ಅಲ್ಲ ಒಟ್ಟು ಬಂದು ಬೆಳಗ್ಗೆ ಕೊಟ್ಟು ಸೀರೆ ಪಾರಿ ಅದಿದಂತ ಮತ್ತೆ ಇಷ್ಟೇ ಖರ್ಚು ಆಯ್ತು ತಗೋರಿ ಹಂಗಿದ್ರೆ ಈಗ ಮುಹೂರ್ತ ಕೇಶ್ಕೊಂಡ್ ಬಂದಿರೇನ್ರಿ ಮತ್ತೆ ಕೇಶ್ಕೊಂಡ್ ಬಂದೀನಿ ಇನ್ನ ಒಂದು ತಿಂಗಳು ಈ ತಿಂಗಳು ಮುಗಿತ್ಲೇನ ಐತಿ ಎಷ್ಟನೇ ತಾರೀಕು ಇದು ನೋಡ ಚೀಟೆ ಬರ್ದಿಟ್ಟಾರ ನಕ್ಷತ್ರ ಏನೇನ ಬರ್ಕೊಟ್ರೆ ಆಮೇಲೆ ತೋರಿಸ್ತೀನಿ ತಗೋ ಅಯ್ಯ ದೇವ್ರೆ ಅಲ್ರಿ ಒಂದ ತಿಂಗಳ ಅಂತೀರಿ ಮನಿ ಬಣ್ಣ ಬಳಸ್ಬೇಕು ಆಮೇಲೆ ಮನ್ಯಾಗ ಕಾಳು ಕಡಿ ಎಲ್ಲ ತರ್ಬೇಕು ಅಯ್ಯೋ ಬಟ್ಟಿ ಅದು ಇದಂದ್ರೆ ಇನ್ನ ಜಗ್ಗಿ ಭಾಳ ಇದು ಕೆಲಸನೂ ಭಾಳ ಅದಾವ್ರಿ ಎಲ್ಲ ಯಾವಾಗ ಆಗತ್ತೆ ಒಮ್ಮೆ ಮುಟ್ಟಿಗೆ ಎದಿ ಮ್ಯಾಗಲಿಲ್ಲ ಅಯ್ಯ ಅದು ಏನಾಗದ್ಲೆ ಒಂದು 4 ಆಳು ಹೇಳಿ ಬಡ ಮನಿ ಎಲ್ಲ ಧೂಳ ಬಳಸಿ ಅದು ಒಟ್ಟು ಸುಣ್ಣ ಬಣ್ಣ ಎಲ್ಲ ಹಚ್ಚಿಸ್ಬಿಟ್ರೆ ಮುಗಿದು ಹೋತು ಇನ್ನು ಬಂಗಾರ ಬೆಳ್ಳಿ ಖರೀದಿ ಮಾಡಕ್ಕೆ 1 ದಿವಸ ಹೋಗೋದು ಅಲ್ಲೇ ಜೋಳಿ
ಹಾಕೊಂಡು ಬಂದ್ಬಿಡೋದು ಏನು ದೊಡ್ಡಾಗದನ. ಹ್ಞೂ ಲಕ್ಷ್ಮಕ್ಕ ನಾವೆಲ್ಲ ಇರ್ತೀವಿ ತಗೋ, ನೀನು ಯಾಕೆ ಚಿಂತೆ ಮಾಡ್ತೀವಿ? ಏನು ನೀವು ಒಬ್ಬಕ್ಕೆ ಮಾಡ್ಬೇಕಂತ ಇದ್ದಾನೆ, ನಾವು ನಿನ್ನ ಜೊತೆಗೆಲ್ಲ ಓಡಾಡ್ತೀವಿ ಸುಮ್ಮನೆ. ಅವನವ ನೀವ ಮತ್ತೆ ನಮ್ಮ ಅಕ್ಕ ತಂಗಿಯರ ನೀನು ನಿಮ್ಮನ್ನು ಬಿಟ್ಟು ನಾನು ಏನು ಮಾಡ್ತೀನಿ? ಆಡ್ಬಿಟ್ಟಿನ ಮಾತಿನ ಅರ್ಥ ಗೊತ್ತಾಗಲಿಲ್ಲ ನನಗೆ. ಅಕ್ಕಿಗೂ ಸೀರೆ ಬೇಕೀಗ, ಮತ್ತೆ ಮನೆಗೆ ಅಂದ ಮತ್ತೆ ಅಕ್ಕಿಗೂ ಚಲೋ ಸೀರೆ ತರ್ಬೇಕಲ್ಲ, ಅದಕ್ಕೆ ಹೇಳ್ತಾ ಆಕಿ ಬೇನ್ಲೆ. ನೋಡ ಲಕ್ಷ್ಮಕ್ಕ ನಿಮ್ಮ ಮತ್ತೆ ಹೆಂಗ್ ಮಾತಾಡ್ತಾಳ ಅಲ್ಲ, ಮತ್ತೆ ನೀನು ಹಂಗೆ ಒಂದು ಸೀರೆ ತರಲಾರ್ದಂಗೆ ಗೆಳತಿಗೆ ಮದುವೆ ಮಾಡ್ತೀನಿ ಮಗಂದು? ಇಲ್ಲವ ಇಲ್ಲ ಆತಾತ, ನಿಮಗೆ ಬಿಟ್ಟು ನಾನು ಏನು ಮಾಡ್ತೀನಿ? ನಾನು ಮತ್ತೆ ಹಂಗೆ ಬೇಕಂತ ನಿನಗೆ ನೀನು ಕಾಡಿಸ್ತಾಳೆ ಗೊತ್ತಿಲ್ಲ ನಿನಗೆ. ಸರಿ ಸರಿ, ಹಂಗಿದ್ರೆ ನಾಳೆಯಿಂದ ನಾಳೆ ಬೇಡ, ಆಯ್ತಾರ ಸೋಮವಾರ ಮಂಗಳವಾರ ಬೇಡ, ನಾ ಹೇಳ್ಬರ್ತೀನಿ. ಆ ಧೂಳ ಬೆಳೆಯರು ಇವ್ರದಲ್ಲ ಕೆಂಚವ್ವ ಕಮಲವ್ವ ಅವ್ರಿಗೆ ಬಂದಾಗ ಒಂಚೂರು ಬರ್ರಿ, ಸಾಮಾನು ಪಮ್ಮನೆ ಎತ್ತಿಡಕ್ಕೆ ಅವ್ರು ಧೂಳ ಪಳ ಎಲ್ಲ ಹೊಡ್ಕೊತಾರೆ. ಆಮೇಲೆ ಬಣ್ಣ ಹಚ್ಚಕ್ಕೆ ಏನಂತ ನೋಡ್ತೀನಿ. ಬಣ್ಣದ ಡಬ್ಬಿ ಗಿಬ್ಬಿ ಎಲ್ಲ ತೊಗೊಂಬಂದು ಇಳಿಸ್ಬಿಡ್ತಾರೆ, ಅಂದ್ರೆ ಬಡ ಬಡ ಹಚ್ಚೇ ಬಿಡ್ತಾರೆ. ಹಂಗಾಗಿ ಹಿಂದಿಂದ ಹಚ್ಕೊಂತ ಬಂದ್ಬಿಡ್ತಾರೆ. ಮುಂದೊಬ್ರು ಜಾಡ ಪಡ ಹೊಡ್ಕೊಂತ ಹೋದ್ರಂದ್ರೆ ಒಂದು 4-5 ಆದ್ರೆ ಆಗೇ ಬಿಡ್ತೈತಿ. ಆಯ್ತು ನಿಮ್ಮ ಮನೆಗೆ ಹೇಳ, ಮತ್ತೆ ನಾವು ಊಟ ಇಟ್ಕೊಂಡಿವಿ, ಅವ್ರ ಮನೆಗೆ ಏನು ಮಾಡ್ತಾರ ನಾವು ಮಾಡೋಣ. ನೋಡ್ರಿ ಹೆಣ್ಣಿನ ಮನೆಗೆ ಏನಿರತ್ರಿ, ಏನು ಹುಡುಗಿನ ವರ್ಷ ಹಚ್ಕೊಂಡು ಮದ್ಮಗನ್ ಮಾಡ್ಕೊಂಡು ಕರ್ಕೊಂಬರೋದು ಆಟ ಅಷ್ಟೇನೇ ಶಾಸ್ತ್ರ ಇರಂಗಿಲ್ಲ. ಹೆಣ್ಣಿನ ಮನೆಗೆ. ಗಂಡಿನ ಮನೆಗೆ ನೋಡ್ರಿ ಒಳಕಲ್ ಪೂಜೆ, ಆ ಪೂಜೆ ಈ ಪೂಜೆ ಅಂದ್ರೆ ಪೂಜೆ ಒಂದು ಶುರು ಆಗತ್ಲಿನ ರಾಶಿ ಅಕ್ಕಿ ಗೋಧಿ ಬ್ಯಾಳಿ ಅವನ್ನೆಲ್ಲ ಹಸಿ ಮಾಡೋದು, ಅರ್ಶನ ಕೊಟ್ಟೋದು, ಆ ಶಾಸ್ತ್ರ ಈ ಶಾಸ್ತ್ರ ಅಂತ ತುಸಾ ಇರ್ತಾವನ್ರಿ. ಎಲ್ಲರ ಮಾಡಕ್ ಪುರ್ಸತ್ಕಲ್ರಿ, ದಿನ ಸಾಕಾಗಂಗಿಲ್ರಿ. ಮತ್ತೆ ಇದು ಅಲ್ಲೇನು ಇರ್ಬಿಡ್ರಿ ಅವ್ರದೇನೆ ಒಟ್ಟು ಸುಣ್ಣ ಬಣ್ಣ ಹಚ್ಕೊಂಡ್ರೆ ಮನಿದ ಮುಗಿದು ಹೋತು. ಹ್ಞೂನ್ರಿ, ಏನಾರ ಅಲ್ಲಿ ಮತ್ತೆ ನಾವು ಹಿಂಗೆ ಹೇಳ್ಬೇಕಲ್ಲ. ತಗೋರಿ, ನಾ ಫೋನ್ ಹಚ್ಚಿ ಅಣ್ಣ ಹೇಳ್ತೀನಿ. ಲಕ್ಷ್ಮಕ್ಕ ಮತ್ತೆ ಜೋಳಿ ಹಾಕಕ್ಕೆ ಮತ್ತೆ ಪಾರ್ವತಿನ ಮತ್ತೆ ಮಣ್ಣನ ನಿಂತಿನ ಕರಿಬೇಕಲ್ಲ. ಹೋಗೋ ದಿವಸ ಕರ್ಕೊಂಡು ಹೋಗ್ತೀನಿ. ಮತ್ತೆ ಅಕ್ಕಿ ಹಿಡಿದ ಸೀರೆ ತಗೋಬೇಕಲ್ಲವ, ಕರ್ಕೊಂಡು ಹೋಗೋಣ. ಲೇ ಅನ್ಸೂಯ ಎಲ್ಲಿದೆ ಬರ್ಲಿ. ಏನ್ರಿ ಹಚ್ಚಿರ? ಅಲ್ಲ ನಾನು ನಿನ್ನೆ ರಾತ್ರಿನ ಬಂದು ನೋಡಿಲ್ಲ, ರಾತ್ರಿ ಕಡೆ ಬಸ್ಸಿಗೆ ತಿರುಗಿ ಬೆಳಗ್ಗೆ ಕರೆದು ಮಧ್ಯಾಹ್ನ ಅಂತ. ಅಲ್ಲ ಮನ್ಯಾಗ ನಾನು ಇಲ್ದಾಗ ಏನೇನಾಗೈತೆ ಅಂತ ಒಂದಿಟ್ಟದ ಹೇಳಕ್ ಬರಲ್ಲ ಮನ್ಯಾಗ. ಅಲ್ಲ ಆಡ್ಬಿಟ್ಟು 3ನೇ ತಾರೀಕಿಂದ 3ನೇ ಕೂಟ ತಿಳ್ಕೊಬೇಕ ನಾನು. ಮಂದಿ ಎಲ್ಲ ಎಷ್ಟು ಅಸಹ್ಯ ಮಾಡ್ತಾರೆ ಗೊತ್ತೈತೆ? ಏನು ವಿಚಾರ ಹೇಳ್ತೀರ ಮನ್ಯಾಗ? ಏನಿಲ್ಲಲ್ಲ, ಏನು ಹೇಳ್ಬೇಕು? ಅವನ ಕರೀಲ ಅವನ. ಏನವ? ಅಲ್ಲ ಅತ್ತೆಯರು ಇಷ್ಟು ಸಿಟ್ಟಿಗೆದಾರ ಮನೆ ವಿಚಾರವಾಗಿ ಯಾರೋ ಹೇಳಿದಂಗೆ ಅದಾರ. ಆಕೆ ಯಾರ ಬಂದಿದ್ದಲ್ಲ ಆಡ್ಬಿಟ್ಟು ಆಕೆ ಏನು ಕರ್ಕೊಂಡ್ ಬಂದಿದ್ದಕ್ಕೆ ಮಗ ಬೇಸ್ ಬೈತಾರ, ಬೇಸ್ ಬುದ್ಧಿ ಹೇಳಿ. ಒಂದು ವಿಚಾರದಾಗಾದ್ರೂ ನಮ್ಮ ಅತ್ತಿ ಇಂಥವೆಲ್ಲ ಇಷ್ಟಪಡಂಗಿಲ್ಲ, ಹೊಲಸಾಟೆ. ಹೆಂಗಿರ್ಬೇಕು ಮನೆ ಮಗ ಹಂಗೆ ಇರ್ಬೇಕಂತಂದು ಏನಾರ ಬೈತಿದ್ದಂಗೆ ಅದಾರ. ಚಲೋ ಮಾಡಿ ಬೈಲ್ ಬಾರ್ಲ ಇಲ್ಲಿ. ಏನಾತವ? ಯಾಕ ಇಷ್ಟು ಸಿಟ್ಟಿಗಿದ್ದೀರಿ? ಅಲ್ಲಲ್ಲ ನಾ ಇಲ್ದಾಗ ಯಾವಕ್ಕಿನ ಕರ್ಕೊಂಬಂದಿದ್ದೆ ಅಂತಲ್ಲ, ಹೌದನ? ಹಾಂ, ಇದೇ ವಿಚಾರಕ್ಕೆ ನಮ್ಮ ಅತ್ತೆ ಸಿಟ್ಟು ಬಂದೈತಿ. ಬೇಸಿ ತಗೊಳ್ಳಿ ಕೈನ. ತಾಯಿ ಸರಿ ಬುದ್ಧಿ ಹೇಳಿದ್ರೆ ಮಕ್ಕಳು ತಾವ ದಾರಿ ಬರ್ತಾರೆ. ಅದು ಅವ ಅದು ಅವ ಅದು ಅಲ್ಲಲ್ಲ, ನಾನು ನಿನ್ನ ಕರ್ಕೊಂಬಂದದಕ್ಕೆ ನನಗೆ ಬೇಜಾರಾಗಿಲ್ಲ. ಗಣಮಗ ನಾನು ಯಾಕೆ ತಲೆ ಕೆಸ್ಕೊಳ್ಳಿ? ಆದ್ರೆ ಮಂದಿಗೆ ಗೊತ್ತಾಗ್ಲಾರ್ದಂಗೆ ಮಾಡ್ಬೇಕಲ್ಲ. ಭಾಡ್ಯ ಊರು ಭಾಡ್ಯ ಮಂದಿಗೆ ಎಲ್ಲ ಗೊತ್ತಾಗಿ ಮಂದಿ 4 ಮಂದಿ ನಗ್ಪಾಟ್ಲು ಮಾಡಬಾರ್ದು. ಇಲ್ಲೋಡು ಮನ್ಯಾಗ ಏನು ತಂದಲ್ಲ ಅಂದಮೇಲೆ ಇಂಥವೆಲ್ಲ ಮಾಡಿದ್ರೆ ಮಂದಿ 108 ಮಾತಾಡೋಕೆ ಬಿದ್ರೆ ಮನ್ಸು ನೋವಾಕವು. ಗೊತ್ತಲ್ಲ ನಂಗೆ ಅಲ್ಲೆಲ್ಲ ಇಟ್ಕೊಂಡಿದ್ದೆ, ನನಗೇನು ಗೊತ್ತಿಲ್ಲನ. ಆಕಿನ ಯಾಕೆ ಇಲ್ಲಿ ಓಣ್ಯಾಗೆಲ್ಲ ಮಂದಿ ಮುಂದೆ ಕರ್ಕೊಂಬಂದಿದ್ದೆ ಹುಡುಗ? ನಾ ಇಲ್ಲ ಅಲ್ಲೇ ಹೋಗಿ ಸೇರ್ಕೋಬೇಕಿತ್ತಿಲ್ಲ ಏನಿಲ್ಲ. ಅಯ್ಯೋ ದೇವ್ರಿ, ಎಂಥ ಕೆಟ್ಟ ತಾಯಿದಳ. ಮಗ ತಪ್ಪು ದಾರಿ ತುಳಿಯಕತ್ತಾನ, ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿ ತರಬೇಕು. ಏನಿಲ್ಲ, ಇನ್ನ ಕೆಟ್ಟ ದಾರಿಗೆ ಹೋಗೋದು ಖುಷಿ ಪಡ್ತಾ ಹೋಗಂತ ಹೇಳ್ತಾ. ಇಂಥ ಒಬ್ಬ ತಾಯಿ ಇದ್ರೆ ಮನೆ ಯಾರ ಇಂಥ ಇದ್ರೆ ಮನೆಯ ಮಕ್ಕಳು ಊರ್ ಮಧ್ಯಾಹ್ನಕ್ಕನ ದಾರಿ ತಪ್ಪಿ ಸುಡುಗಾಡಿ ಸೇರ್ತಾರ. ಮತ್ತೆ ಯವ್ವ ಈ ಮಾತು ನೀ ಹೇಳಕೋತೀಯ? ಎಲ್ಲಿ ಬೈತಾಳ ಅಂತ ಮಾಡ್ಬಿಟ್ಟಿದ್ದೆ ನಾನು. ಯಾಕೆ ಬೈಲಿಲ್ಲ ಬೇಡ? ಮನೆಗೆ ಮೂಳೆ ಊದು ಅದೇನ ಅಂತಾರಲ್ಲ, ಇದ್ರ ಮಸರಿ ನೋಡ್ಲಾರ್ದ ಹೋಗಿರ್ತೀಯ ಅಷ್ಟೇ. ಏನಾತಗೋ ಹೋಗಿ ಇರ್ತಿದ್ದಿ. ನೋಡ ಇನ್ನೊಂದ್ಸಲ ಏನಾರ ಮಾಡ್ಯಾರ ಮಂದಿ ಗೊತ್ತಾಗ್ಲಾರ್ದಂಗಿರು, ಮಂದಿ ಒಟ್ಟ ಗೊತ್ತಾಗ್ಬಾರ್ದು ನೋಡ. ಹ್ಞೂನವ, ಇನ್ ಮ್ಯಾಗ ಅಲ್ಲೇ ಹೋಗ್ಬಿಡ್ತೀನಿ. ಸುಮ್ಮನೆ ಇಲ್ಲಿ ಕರ್ಕೊಂಬಂದ್ರಲ್ಲ ಇದೆಲ್ಲ ಗೊತ್ತಾಗದು, ಅಲ್ಲೇ ಹೋಗ್ಬಿಡ್ತೀನಿ. ಅಯ್ಯ ಮಾಡೆ ಅಲ್ಲೇ ಹೋಗ್ತೀನಿ ಅಂತ ಅಲ್ಲೇ ಇದ್ರೆ ನನ್ನ ಯಾರು ನೋಡ್ಕೋಬೇಕಲ್ಲ? ದೇವ್ರಿ ನೋಡು, ಅವಾಗ ಆಟ ಹೋಗು, ಇಲ್ಲಿ ಇರು ಚಂದಗೆ ನಾನು ಕುಟ್ಟಾಗ. ನೋಡು ಮಗ ತಾಯಿನ ಯಾವತ್ತೂ ಮರಿಬಾರ್ದು, ತಾಯಿ ಸೇವೆ ಮಾಡ್ಬೇಕು. ತಾಯಿ ಇಲ್ಲ ಅಂದ್ರೆ ಮಗ ನೋಡ ಮತ್ತೆ ನಾನು ನಿನ್ಗೆ ಇಷ್ಟು ಚಂದ ಪ್ರೀತಿ ಮಾಡ್ತೀನಿ, ನನ್ನ ಮರ್ತೆ ಯಾವಕ್ಕಿಂದ ಹೋದೆ ಅಂದ್ರೆ ನೋಡ. ಅಲ್ಲ ಮತ್ತೆ ಮನೆಗೆ ಏಂತದಲ್ಲ, ಬಾರಪ್ಪ ಹೆಂಡತಿ ಕುಟ್ಟ ಚಂದಾಗಿರೋದು ಇದು ಮಾಡು ಬಿಡು ಸವಾಸ ಅನ್ನೋದುಂಟು. ತಾಯಿ ಅದಳಲ್ಲ ನನ್ನ ಜೊತೆ ನೀನು ಚಂದಾಗಿರಪ್ಪ ಹೆಂಡತಿ ಬಿಟ್ಟಂತನೂ ಹೋಗಲ್ ಬೇಕಿದ್ರೆ ನನ್ನೊಂದೊಂದು ಚಲೋ ನೋಡ್ಕೊಂತ ಅಂದ್ರೆ ನಾನೇನು ಸಂಬಂಧ ಇಲ್ಲ ಈ ಮನೆಗೆ. ಲಕ್ಷ್ಮಕ್ಕ ದುಳ ಜಾಡ್ಸ ಹೋಗಿ ತೊಗೊಂಬ ಅಂತ ಹೇಳಿದ್ದಲ್ಲ, ಇವ್ರ ಮನೆ ಪುಷಿಯರ್ ಮನೆಯಾಗ ಯಾವ್ದಾರ ಮನೆಗೆ ಇದ್ರ ಅಂತೇಳಿ ಹೋಗಿ ತೊಗೊಂಬಂದಿ ನೋಡು. ನಾನೊಂದು ಜಾಕೊಂದು ಇಸ್ಕೊಂಬಂದಿವಿ. ಇವೇನ್ರಿ ಇವು ದುಳ ಜಾಡ್ಸವ? ಅಲ್ಲ ಎಂತ ಚೆನ್ನದವರಲ್ಲಿ. ಅಲ್ಲ ನಾನು ಇದು ಕಡ್ಡಿ ಪರಿಕೆ ಇರ್ತಾವಲ್ಲ ಅಂಥದ್ದು ಮಾಡಿದ್ದೆ ನಾನು. ನಮ್ಮ ಮನ್ಯಾಗ ಒಂದು ಐತೆ, ಅದು ಮಂಡಾಗೈತೆ. ಆಮೇಲೆ ಒಂದು 2-3 ಮಂದಿ ಬಂದ್ರೆ ಒಬ್ಬ ಇದಕ್ಕೆ ಒಂದೇ ಸಾಲಂಗಿಲ್ಲ ಅಂತೇಳಿ ಹೇಳಿದ್ದೆ. ಅಲ್ಲ ಇವು ಮತ್ತೇನಾರು ಮುರಿದಿರ್ತಾವಲ್ಲಿ. ಅಯ್ಯ ಲಕ್ಷ್ಮಕ್ಕ ಮುರಿಯಂಗಿಲ್ಲ ಇವು ನೋಡು, ಸ್ಟೀಲಿನ ರಾಡಿವು, ಅದಕ್ಕೆ ಹಿಂಗೆ ಹಾಕ್ಯಾರ ಇಂಥ ಚಂದದವು. ನಾನು ಮೊನ್ನೆ ಪುಸಿ ಅವತ್ತಕ್ಕಿ ಧೂಳ ಹೊಡ್ಯಾಕತ್ತಿದ್ಲ, ಅವತ್ತು ನೋಡಿದ್ದೆ ಎಷ್ಟು ಚಂದ ತಲಿದು ಅಂತೇಳಿ. ನಾನು ಯಾವತ್ತರ ಧೂಳ ಹೊಡೆ ಬಂದು ಇಸ್ಕೋಬೇಕಂತ ಮಾಡಿದ್ನೆ. ಹೆಂಗೂ ನೀ ಹೇಳ್ದಲ್ಲ ಅದಕ್ಕೆ
ಇಲ್ಲಿ ನಾನ ಧೂಳ ಹೊಡ್ಯಾಕ ಇದನ್ನ ನಾನೇ ಇಸ್ಕೊಂಡ್ಬಿಟ್ರತಂತಂದು ಇಸ್ಕೊಂಬಂದಿನಿ. ಚಂದ ಐತಲ್ಲ ಜಯಕ ಈಕಿದ ಕಲ್ಲಿ ಮನೆಗೆ ಇಸ್ಕೊಂಬಂದ. ಕಲ್ಲ ಒಂದ್ ಮನೆಯಾಗ ಇಂತಾದಿತ್ತ. ಹ್ಞೂ ಲಕ್ಷ್ಮಕ್ಕ, ಈಗ ಎಲ್ಲರ ಮನೆಗೆ ಇಂಥವ ತರಕತ್ತಾರ. ಈಗ ಕಡ್ಡಿವು ಇವು ಯಾರು ಇದು ಮಾಡಂಗಿಲ್ಲ. ಇದನ್ನ ಯಾವಾಗಲೂ ಮನೆಗೆ ಇಟ್ಕೊಂಡ್ಬಿಟ್ರ ಎಲ್ಲರೂ ಒಂಚೂರು ಕಾಣಿಸ್ಲಿ ಇಟ್ಟಿಟ್ಟಿಗೆ ಮಾಡ್ಬಿಡ್ತಾರ. ಅವು ಕಡ್ಡಿವಾದ್ರೆ ಕಡ್ಡಿ ಹಿಂಗೆ ಹೊಡೆದ್ರಾಗ ಮುರಿದು ಅದ ಒಂದು ಅರ್ಧ ಕಸ ಆಕತ್ ನೋಡು ಮನ್ಯಾಗ. ಹಂಗಾಗಿ ಎಲ್ಲರೂ ಇಂಥವ ಮಾಡಕತ್ತಾರ. ಏನ್ಲಿ ಅದು ಅಲ್ಲ ಜಯ ವಿಜಯರ್ ಅಂತ ನಾನು ಹೆಸರಿಟ್ಟಿದ್ದಕ್ಕೆ ಸಾರ್ಥಕ ಆತ್ಬಿಡು. ಆಯುಧ ಹಿಡ್ಕೊಂಡು ಅತ್ತಗೊಬ್ರು ಇತ್ತಗೊಬ್ರು ಬಾಗಿಲಿಗೆ ನಿಂತು ಬಿಡ್ರಿ, ಸರಿ ಆಗತ್ತ. ಅದನ್ನ ತಂದಿರೋದಿಲ್ಲ ಮೇಯಮ್ಮ. ನಿನ್ ಮನೆಯಿಂದ ಧೂಳ ಜಾಡ್ಸಕ್ಕ ಕಸ್ಬರಿಗೆ ತಗೊಂಬಂದಿವಿ. ಇದು ಕಸ್ಬರಿಗಿನ ಅಲ್ಲ, ನನಗೆ ಯಾಕೆ ಇದು ಹಂಗೆ ಅನಿಸ್ವಲ್ತು ಬಿಡು. ಅಲ್ಲೇ ಕಡ್ಡಿ ಕಸ್ಬರಿಗೆ ಅದಕ್ಕಿಲ್ಲ. ಅವೇನ ಕಬ್ಬನದ್ದು ಇದೈತೆ ರಾಡ್, ಅದೇ ನಮ್ಮನ್ನ ಕೆಂಪಂದು ಇತ್ತಕಿ ಬೆಳ್ಳ ಹಿಡ್ಕೊಂಡು ನಿಂತ ಇವೆಲ್ಲರ ಧೂಳ ಜಾಡ್ಸವನ ನಮ್ಮ ಮನೆ ದೇವನಂತ ಅದ. ಅವನ ಹಿಂಗೆ ಮಾಡಿದ್ರಾಗ ಮುರ್ಕೊಂಡು ಮುರಬಟ್ಟೆ ಹೋಗುತ್ತೆ. ಇಂಥವೆಲ್ಲ ಪುರಡೇಕವನು ತಡಿ ತಂದು ತೋರಿಸ್ ಹೆಂಗಿರ್ಬೇಕಂತೇಳಿ. ನಮ್ಮಮ್ಮ ಇನ್ನ ಒಬಿರಾಯಿನ ಕಾಲದ ಬಿಡುವಳು ನೋಡು. ಇದು ಹೆಂಗೈತಿ ಅಲ್ಲ, ಎಷ್ಟು ಗಟ್ಟಿ ಮುಟ್ಟೈತಿ ಗೊತ್ತಾನೆ ಕಟ್ಟಿಗಿದೆ. ಹೆಂಗಾರ ಧೂಳ ಹೊಡಿ ನೀನು. ಎಂತ ಸಂಧ್ಯಾಗ ಮುಂದ್ಯಾಗ ಅದು ಎಲ್ಲರ ಹೊಡಿ, ಒಂದು ಚೂರು ಮಿಟ್ಟು ಮಿಸ್ಕಂಗಿಲ್ಲ. ಅದನ್ನ ಏನಾರು ಮಾಡು, ಲಟಕ್ಕಂತ ಮುರ್ಕೊಂಡು ಹೋಗುತ್ತಾ ಮುಂದಿನ ಚಂಡ್ ನೋಡು. ಹೆಂಗೆ ನೋಡು, ಹಳೆ ಕಾಲದ ಬೆಸ್ಟ್ ಗೊತ್ತಾನ ಯಮ್ಮ. ಹಂಗಾರ ನಾಳೆ ಪೈಪೋಟಿ ಮಾಡ್ಬಿಡಣ. ನೀ ಹಳೆ ಕಾಲಕ್ಕೆ ನಿನ್ನ ಕೈಯಾಗಿರೋದು ಹಳೆ ಕಾಲದ ಕಸ್ಬರಿಗೆ, ನೀನು ಹಳೆ ಕಾಲಕ್ಕೆ ನೀನ್ ಧೂಳ ಹೊಡೆದು ತೋರಿಸು. ನಾವು ಲೇಟೆಸ್ಟ್ ಫ್ಯಾಷನ್, ಹೊಸ ಟೈಪ್, ಹೊಸ ಜನರೇಷನ್, ನಾವು ಹೊಸಬ್ರು. ಹಂಗಾಗಿ ನಾವು ಹೊಸ ಟೈಪ್ ತಗೊಂಡು ನಾವು ಧೂಳ ಜಾಡಿಸ್ತೀವಿ. ಯಾರ್ದು ಸ್ವಚ್ಛತೆ ಅಂತ ಕಾಂಪಿಟೇಷನ್ ಇಟ್ಬಿಡೋಣ ನಾಳೆ. ಆಯ್ತು ಹೇಳ್ಬಿಟ್ಟು ನನ್ನ ಕುಟ್ಟಗ ಚಾಲೆಂಜ್ ಮಾಡ್ತೀಯಾ? ಆಯ್ತು ತಗೋ ಬೆಂಡ್ಲಿ. ನೀನು ಹೆಂಗೆ ನೋಡ್ಬೇಕಿರ, ನೀನು ಈ ಕಸ್ಬರಿಗೆ ರುಂಡ ಕಿತ್ತು ಬರ್ತೀನಿ ಎಂದು ಅದ್ರಾಗ ನೀನು ರುಂಡ ಮುರಿದಿರ್ತೀನಿ. ನನ್ನ ಕಸ್ಬರಿಗೆ ಮುಂದೆ ಚಾಲೆಂಜ್ ಮಾಡ್ತೀಯಾ? ನೋಡೇ ಬಿಡೋಣ ಬಾ ನಾಳೆ. ಯವ್ವ ನಿಮ್ದಂತ ವಿಜಿ ಅಲ್ಲಿ ಇಟ್ಟು ಇದನ್ನ ನಾಳೆ ಅವ್ರು ಯಾರು ಗೆಳೆಯಲ್ಲ ಧೂಳ ಜಾಡ್ಸಕ್ಕ, ಅದಕ್ಕೆ ಬಣ್ಣ ಹಚ್ಚಕ್ಕ, ಅದಕ್ಕೆಲ್ಲ ಅವ್ನು ಕರ್ಕೊಂಡು ಬಂದ್ಬಿಡು. ಹೂನ ಲಕ್ಷ್ಮಕ್ಕ, ನಾನಂತೂ ಅವ್ರಿಗೆ ಹೇಳೀನಿ. ಈಗ ಇನ್ನೊಂದ್ಸಲ ಹೋಗಿ ನಾನು ಮಾಡ್ತೀನಿ. ಮತ್ತೆ ಜಲ್ದಿ ಹೊಂಟಕ್ಕೆ ಬಂದ್ಬಿಡ್ರಿ ಎಲ್ಲ ಹೊರೆ ಮಾಡ್ಕೊಂಡು ಅಂತೇಳಿ. ಲಕ್ಷ್ಮಕ್ಕ ನಾಷ್ಟ ನಾನು ಇಲ್ಲೇ ಬಂದು ಮಾಡ್ತೀನಿ. ಈಗ ನಾನು ಏನಾರ ನಮ್ಮ ಮನೆಗೆ ನಾಷ್ಟ ಮಾಡ್ಕೊಂತ ಅದಕ್ಕಿದ್ರೆ ಬೇಕಂತ ನಮ್ಮ ಹತ್ತಿದಾಳಲ್ಲ ಅತ್ತಿ ನಮ್ಮ ನಾದ್ನಿ ಅದು ಮಾಡು ಇದು ಮಾಡು ಅಂತ ಹೊತ್ತ ಮಾಡ್ಬಿಡ್ತಾರ. ಮತ್ತೆ ನಿಮ್ಮ ಮನೆ ಬರೋದ್ರಾಗ ಮಧ್ಯಾಹ್ನ ಆಗ್ಬಿಡ್ತೈತಿ. ಅದಕ್ಕೆ ಇಲ್ಲ ಅಲ್ಲೇ ಮಾಡ್ತೀನಿ ಅಂದ್ಬಿಟ್ರೆ ತವ ಮಾಡ್ಕೊಂಡು ತಿಂತಾವ ಏನಾರ. ನಾ ಬಂದು ಇಲ್ಲಿ ಮಾಡ್ತೀನಿ. ಅದಕ್ಕೆ ಯಾಕೆ ತಗೋ ನೀನು ಒಬ್ಬೇಕಿಗೆಲ್ಲ ಅವ್ರು ಯಾರೇ ಬರ್ತಾರೋ ಎಲ್ಲರಿಗೂ ಸೇರಿಸಿ ನಾಷ್ಟ ಮಧ್ಯಾಹ್ನ ಊಟ ಮಾಡ್ತೀನಿ ಅಂತ. ಪಾಪ ಅವು ಏನು ತಂದಿರ್ತಾವ ಬಿಟ್ಟಿರ್ತಾವ, ಏನು ತಂದಿರ್ತಾವ ಎಲ್ಲರಿಗೆ ಮಾಡ್ತೀನಿ ತಗೋ. ಜೇಕ ನೀನು ಏನು ಮನೆ ಮಾಡ್ಬಿಡ, ಇಲ್ಲೇ ಬಂದ್ಬಿಡು, ಎಲ್ಲರೂ ಇಲ್ಲೇ ಮಾಡೋಣ ಅಂತ.